ಸಕ್ಕರೆ ಮತ್ತು ಹಾಲಿದ್ರೆ ಸಾಕು, ನಾವು ಮನೆಯಲ್ಲೇ ತುಂಬಾ ಸುಲಭವಾಗಿ ರಸಗುಲ್ಲ ಮಾಡ್ಕೊಳ್ಬೋದು. ಜ್ಯೂಸಿಯಾಗಿ ಸಾಫ್ಟಿಯಾಗಿರುವಂಥ ಸ್ಪಾಂಜಿಯಾಗಿರುವಂಥ ರಸಗುಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಮಸ್ಕಾರ ಎಲ್ಲರಿಗೂ, ಲಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ. ರಸಗುಲ್ಲ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಲೀಟ್ರ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ. ಆದಷ್ಟು ಹಸು ಹಾಲಿದ್ರೇ ಚೆನ್ನಾಗಿ ಬರುತ್ತೆ ರಸಗುಲ್ಲ. ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. 1 ಕುದಿ ಬಂದರೆ ಸಾಕು. ಇದಕ್ಕೆ ನಾನು 1 ನಿಂಬೆಹಣ್ಣನ್ನು ಬೀಜ ತೆಗೆದದ್ರೊಳಗಿಂದ 1-2 ಚಮಚ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆ ರಸನ. ಹಾಲು ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ 3 ಚಮಚ ಆಗುವಷ್ಟು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಾಲು ಹೊಡ್ಕೊಳ್ತಾ ಬರುತ್ತೆ, ಪನ್ನೀರು ಮತ್ತು ನೀರು ಎಕ್ಸ್ಟ್ರಾ ಆಗ್ತಾ ಬರುತ್ತೆ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಮಾಡ್ಕೊಳ್ಳಿ. ಇವಾಗ ಪನ್ನೀರೆಲ್ಲ ಎಕ್ಸ್ಟ್ರಾ ಬಂದುಬಿಟ್ಟಿದೆ, ನೀರು ಸಪ್ರೇಟ್ ಆಗ್ತಾ ಬರ್ತಿದೆ. ಹೀಗಾದರೆ ಪನ್ನೀರ್ ರೆಡಿಯಾಗಿದೆ ಅಂತ. ಪನ್ನೀರನ್ನು ಇವಾಗ ಸಪ್ರೇಟ್ ಮಾಡಿ ಇಟ್ಕೊಳ್ಬಿಡೋಣ. ಪ್ಲೀಸ್ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಪನ್ನೀರ್ ಎಕ್ಸ್ಟ್ರಾ ತೆಗೆದಾದ್ಮೇಲೆ 1-2 ಗ್ಲಾಸ್ ಆಗೋಷ್ಟು ನೀರು ತಗೊಂಡು ಪನ್ನೀರನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅದು ಹುಳಿ ಅಂಶ ಇರುತ್ತೆಲ್ಲ ಹೋಗಿಬಿಡುತ್ತೆ. ನೀರನ್ನು ವೇಸ್ಟ್ ಮಾಡಬೇಡಿ, ಚಪಾತಿ ಕಲಸೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ. ಪನ್ನೀರನ್ನು 1 ಅರ್ಧ ಗಂಟೆ ಬಿಡಿ, ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತೆ. ಇವಾಗ ಒಂದು ದೊಡ್ಡ ಪ್ಲೇಟ್ ತಗೊಳ್ಳಿ. ಇದರಲ್ಲಿ ನಾವು ಈ ಪನ್ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಯಾವುದೇ ಮೈದಾ ಆಗಲಿ ಕಾರ್ನ್ಫ್ಲವರ್ ಯೂಸ್ ಮಾಡ್ಕೊಳ್ಳೋದು ಬೇಡ, ಬರೀ ಈ ಪನ್ನೀರಿಂದನೇ ನಾವು ರಸಗುಲ್ಲ ಮಾಡ್ಕೊಳ್ಬೋದು. ಈ ಥರ ಕೈಯಿಂದ ಚೆನ್ನಾಗಿ 10-15 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಸಾಫ್ಟಾಗಿ ರಸಗುಲ್ಲ ಬರುತ್ತೆ, ಒಂಚೂರು ಒಡೆಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾದ್ಕೊಂಡಾದ್ಮೇಲೆ ಬಾಲ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಉಂಡೆ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೀಟ್ರ್ ಹಾಲಿಗೆ 18 ರಸಗುಲ್ಲ ರೆಡಿಯಾಗಿದೆ. ಇದಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಕಪ್ಪಿಂದ 5 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಇದನ್ನು ನಾವು ಪಾಕ ಮಾಡ್ಕೊಳ್ಳೋದೇನು ಬೇಡ. ನಿಮಗೇನಾದರೂ ಇನ್ನೂ ಸ್ವೀಟ್ ಬೇಕಾದರೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಟೋಟಲ್ 2 ಕಪ್ ಆಗುವಷ್ಟು ಸಕ್ಕರೆ ಹಾಕಿ ಅದಕ್ಕೆ ಅದೇ ಕಪ್ಪಿಂದ 5 ಕಪ್ ಆಗುವಷ್ಟು ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ಈ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ರಸಗುಲ್ಲಕ್ಕೆ. ಸ್ವೀಟು ಕರೆಕ್ಟಾಗಿ ಬರುತ್ತೆ, ಆಮೇಲೆ ಜಾಸ್ತಿ ಸ್ವೀಟ್ ಏನೂ ಬರಲ್ಲ. ಮೀಡಿಯಮ್ ಸ್ವೀಟಲ್ಲಿ ರಸಗುಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮನೇಲಿ ಈ ಥರ ಒಮ್ಮೆ ನೀವು ರಸಗುಲ್ಲನ ಟ್ರೈ ಮಾಡಿ. ಸಕ್ಕರೆ ಅಂತೂ ಮನೇಲಿ ಇದ್ದೇ ಇರುತ್ತೆ. 50 ರೂಪಾಯಿ ಖರ್ಚು ಮಾಡಿ 1 ಲೀಟ್ರ್ ಹಾಲು ತಗೊಂಡು ಬಂದು ಮನೇಲೇ ಈ ಥರ ರಸಗುಲ್ಲ ಮಾಡಿದರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಲ್ವಾ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಸುಲಭವಾಗಿ ರಸಗುಲ್ಲ ಮಾಡ್ಕೊಳ್ಬೋದು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಾದ್ಮೇಲೆ ಸಕ್ಕರೆ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಟು ನಾವು ಮಾಡಿರುವಂಥ ರಸಗುಲ್ಲನ ಹಾಕಿ 5 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಳ್ಳುವಾಗ ನಿಧಾನ ತಿರುಗಿಸ್ಕೊಳ್ಳಿ. ಸ್ವಲ್ಪ ಈ ಥರ ಮೇಲೆ ಕೆಳಗೆ ಮಾಡ್ಕೊತ ಬನ್ನಿ ಸಾಕು. 5 ನಿಮಿಷ ಗ್ಯಾಸ್ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ರಸಗುಲ್ಲನ ತಿರುಗಿಸ್ಕೊಳ್ತಾ ಬರೋಣ. 5 ನಿಮಿಷದ ನಂತರ ಇವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಬಿಟ್ಬಿಡೋಣ. ನಾವು ಪ್ಲೇಟ್ ಮುಚ್ಚಿ ರಸಗುಲ್ಲನ ಬೇಯಿಸ್ಕೊಳ್ಳೋದ್ರಿಂದ ಅದ್ರ ಸೈಜು ಡಬಲ್ ಆಗಿ ಬರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ ರಸಗುಲ್ಲ. ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ನೀವು ಒಮ್ಮೆ ಟ್ರೈ ಮಾಡಿ, ಹಾಳಾಗೋದಿಲ್ಲ. ಪರ್ಫೆಕ್ಟಾಗಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ರಸಗುಲ್ಲ ಚೆನ್ನಾಗೇ ಬರುತ್ತೆ. 5 ನಿಮಿಷ ಹೈ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಮೇಲೆ ಪಾಕ ಹಾಕ್ಕೊಳ್ತಾ ತಿರುಗಿಸ್ಕೊಳ್ಳಿ ಬನ್ನಿ. ಇದರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಬೇರೆ ರೆಸಿಪಿಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ, ಅವನ್ನ ಒಮ್ಮೆ ಚೆಕ್ ಮಾಡಿ ನೋಡಿ. ತುಂಬಾ ಸುಲಭವಾಗಿರುವಂಥ ರೆಸಿಪಿಗಳು ನಾನು ನಿಮಗೆ ಹೇಳ್ಕೊಡ್ತಿರ್ತೀನಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಪೋರ್ಟ್ ಮಾಡಿ. ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಗ್ಯಾಸ್ ಫ್ಲೇಮ್ನ ಪೂರ್ತಿ ಕಡಿಮೆಯಲ್ಲಿಟ್ಟು ಬಿಟ್ಬಿಡೋಣ. ಇವಾಗ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ರಸಗುಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ನೋಡಿ ಡಬಲ್ ಸೈಜ್ ಆಗ್ತಾ ಬರ್ತಿದೆ ರಸಗುಲ್ಲದ್ದು. ಈ ಥರ 5-10 ನಿಮಿಷ ಬಿಟ್ಟರೆ ಸಾಕು. ರಸಗುಲ್ಲ ಸೈಜ್ ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಆಗಿ ಬಂದಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಪೂರ್ತಿ ಲೋವಲ್ಲಿಟ್ಟು ತಟ್ಟೆ ಮುಚ್ಚದೇನೆ ಬಿಟ್ಬಿಡೋಣ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇವಾಗ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ರಸಗುಲ್ಲ. ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಮಸ್ತಾಗಿ ಬರುತ್ತೆ, ಹಾಳಾಗೋದೇ ಇಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಮನೇಲಿ ಟ್ರೈ ಮಾಡಿ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ 1-2 ಗಂಟೆನಾದರೂ. 2 ಗಂಟೆ ನಂತರ
ನೀವು ಇದನ್ನು ಸರ್ವ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬೇಡಿ, ಹಾಗೆ ಹೊರಗಡೆ ಇಡಿ. ನೋಡಿ 2 ಗಂಟೆ ನಂತರ ರಸ ಎಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ರಸಗುಲ್ಲ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.